ನಮಸ್ಕಾರ ಎಲ್ಲರಿಗೂ. ಇದು ಗುರು ಹಬ್ಬದ ಹಿಂದಿನ ದಿನದ ವ್ಲಾಗ್. ಇದು ಇವತ್ತು ಗುರುವಾರದ ಎಲ್ಲ ಪೂಜೆ ಆಗಿ ಅವರೆಲ್ಲ ದೇವಿ ಕೂರಿಸೋದಕ್ಕೆ ಲಕ್ಷ್ಮಿನ ಎಲ್ಲ ರೆಡಿ ಮಾಡ್ಕೋತಿದ್ದೀವಿ. ಬೆಳಗ್ಗೆಯಿಂದನೂ ಇದೆ, ಹೆಚ್ಚು ಕಮ್ಮಿ ಇದು ಫುಲ್ ಬ್ಯುಸಿ ಕೆಲಸ ಆಗಿದ್ದು. ನಮ್ಮನೆ ಹಾಲಲ್ಲಿ ದೇವ್ರನ್ನ ಪ್ರತಿ ವರ್ಷ ಕೂರಿಸೋದು. ಸೂರ್ಯ ಉದಯ ಆಗುತ್ತಲ್ಲ ಆ ದಿಕ್ಕಲ್ಲಿ ನಾವು ಕೂರಿಸೋದು. ನಂತರ ಎಲ್ಲ ಅಲ್ಲಿ ಸ್ವಲ್ಪ ಅರೇಂಜ್ ಮಾಡ್ಕೊಂಡು ಬಂದು ಚೆಂಡು ಹೂವು ತೊಗೊಂಡಿದ್ದೆ ಅಲಂಕಾರಕ್ಕೆ ಎಲ್ಲ ಏರಿಸಿದ್ವಿ. ನಂತರ ನೋಡಿ ಸ್ವಲ್ಪ ಡೆಕೋರೇಷನ್ ಇದು ಮಾರ್ನಿಂಗಿಂದನೂ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಒಬ್ಬರೇ ಇರೋದು ಮನೆಯಲ್ಲಿ, ಹೆಲ್ಪ್ ಯಾರೂ ಇಲ್ಲ, ಮನೆಯಲ್ಲೇ ಮಾಡಬೇಕು. ಎಲ್ಲರೂ ನಾವು ಏನಿದೆ ಅಷ್ಟು ಜನನೇ ಮಾಡಬೇಕು. ಪ್ರತಿಯೊಂದೂ ಒಂದು ಬೆಳಗ್ಗೆಯಿಂದನೂ ಹೆಚ್ಚು ಕಮ್ಮಿ ಮಾಡ್ತಾನೆ ಇದ್ವಿ. ಅದು ಆನೆ ಮೀಶೋಯಿಂದ ತರಿಸಿದ್ದು. ಅದ್ರ ಮೇಲೆ ದೀಪಸ್ತಂಭ ಇಡೋಣ ಅಂತ ತರಿಸಿದ್ದು. ನಂತರ ನೋಡಿ 8-10 ದಿನ ಆಯಿತು ಗೋಧಿದು ಇದು ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದಿದ್ದನ್ನು. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. 9 ದಿನ ಅಂದರೆ 10 ದಿನ ಆಗಿತ್ತು ಆ ಹುಲ್ಲು ಹಾಕಿ. ನಂತರ ಬಾಳೆ ಕಂಬಿ ಇಕ್ಕೋದಕ್ಕೆ ಸ್ಟ್ಯಾಂಡು. ಮತ್ತು ನಾನು ಪ್ರತಿ ವರ್ಷವೂ ಒಂದೊಂದು ಮಲ್ಲಾರ ಬಳೆನೇ ತರ್ತೀನಿ. ಅಂದರೆ ನಮ್ಮದು ಅಂಗಡಿ ಇದೆ, ಬಳೆ ಅಂಗಡಿ. ಅದಕ್ಕೆ ತರಬೇಕಾದ್ರೇ ದೇವ್ರಿಗೂ ಪ್ರತಿ ವರ್ಷ ಪೂಜೆ ಮಾಡೋದಕ್ಕೆ ಒಂದು ತಕ್ಕೊಂಡು ಇಟ್ಕೊಳ್ತೀವಿ ಇದನ್ನು. ದೇವ್ರ ನೈವೇದ್ಯಕ್ಕೆ ಇಡೋಕೆ ಅಂತಲೇ ಇದು ಈ ಥರ ಬ್ರಾಸ್ಲೆಟ್ಗಳು ತಂದಿದ್ದಾರೆ. ಇದು ಪ್ರತಿ ವರ್ಷ ಏನಾದರೂ ಒಂದೊಂದು ಹೈ ಹಬ್ಬಕ್ಕೆ ತೊಗೊತಿರ್ತೀನಿ ಈ ಥರದ ಐಟಮ್ಸ್ನ. ಬ್ರಾಸ್ ಆಗಲಿ ಚಿಕ್ಕದಾಗಲಿ ಏನಾದರೂ ಒಂದು ವಸ್ತು ತೊಗೊಂಬರ್ತೀವಿ ಮನೆಗೆ. ಇದೆಲ್ಲ ಮಡ್ಲಕ್ಕಿ ಮುತ್ತೈದೆಯರಿಗೆ ಕೊಡೋದಕ್ಕೆ ಬ್ಯಾಗ್ನಲ್ಲಿ ಮಡ್ಲಕ್ಕಿ ಸಾಮಾನೆಲ್ಲ ತುಂಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದಿನ ಮುಂಚೆನೇ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಕಾಯೋಬ್ಬಟ್ಟಿಗೆ ಸಹ ಗೋಲ್ಸ್ ಇಟ್ಕೊಂಡಿದ್ದೆ. ಅಂದರೆ ಇದು ನೈಟ್ ಗೋಲ್ಸ್ ಇಟ್ಕೊಂಡಿದ್ದು. ನಾನು ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ತೀನಿ ಯಾವಾಗಲೂ. ಸಜ್ಜಿಗೆ, ಹಣ್ಣು, ಹೂವು ಮತ್ತು ತಿಂಡಿಗಳು ಮಾಡಿರ್ತೀನಲ್ಲ, ಮತ್ತು ಅದನ್ನು ಜಾಸ್ತಿ ಇಡೋದು. ಮತ್ತು ಪುಳಿಯೋಗರೆ ಗೊಜ್ಜು ಬಂದು ಮುತ್ತೈದರಿಗೆ ಪ್ರಸಾದಕ್ಕೆ ಪುಳಿಯೋಗರೆ ಗೊಜ್ಜು ಸಹ ರೆಡಿ ಮಾಡಿಕೊಂಡೆ. ಸೀರೆ ಎಲ್ಲ ಉಡಿಸಿ ಇಷ್ಟು ಮಾಡಿದ್ದೀನಿ. ನಂತರ ಈವ್ನಿಂಗ್ ಊಟಕ್ಕೆ ಬದನೆಕಾಯಿ ಪಲ್ಯ ಮಾಡಿಕೊಂಡು ಚಪಾತಿ ಮಾಡ್ಕೊಂಡಿದ್ದು. ಇದು ಒಬ್ಬಟ್ಟಿಗೆ ನಾನು ಕಾಯೋಬ್ಬಟ್ಟಿಗೆ ಕಡಲೆಬೀಜನೂ ಸ್ವಲ್ಪ ಸೇರಿಸ್ತೀನಿ, ಎಣ್ಣು ಸಹ ಸೇರಿಸ್ತೀನಿ. ನಮ್ಮ ಕಡೆ ಇದನ್ನು ಸೇರಿಸ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಗೊಜ್ಜೆಲ್ಲ ಇದೆಲ್ಲ ರೆಡಿ ಆಯಿತು. ಕಾಯೋಬ್ಬಟ್ಟಿನ ಹೂರಣ ಅದು ಸಾವಯವ ಬೆಲ್ಲ ಆಗಿರೋದ್ರಿಂದ ಆ ಥರ ಕಲರ್ ಇದೆ. ನಂತರ ಮಡ್ಲಕ್ಕಿಗೆ ಮತ್ತು ಹಣ್ಣು ಎಲ್ಲದನ್ನೂ ಸಹ ತೊಳೆದು ದೇವ್ರಿಗೆ ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಇವತ್ತು ಸಂತೆ ಇತ್ತು, ನಮ್ಮೂರು ಚಿಕ್ಕನಹಳ್ಳಿ ಈ ಕಡೆ. ಅಲ್ಲಿಗೆ ಹೋಗಿ ಸಂತೆಯಲ್ಲಿ ಹಣ್ಣು ಮತ್ತು ಫ್ರೆಶ್ಶು ವಿಳೆದೆಲೆ ಎಲ್ಲ ತೊಗೊಂಬಂದ್ವಿ. ದೀಪಕ್ಕೆ ಎಣ್ಣೆ ಮತ್ತು ಅಕ್ಷತೆ ಪ್ರತಿಯೊಂದನ್ನು ಸಹ ನೈಟ್ನೇ ನಾನು ರೆಡಿ ಮಾಡ್ಕೊಂಡಿರ್ತೀನಿ.
ಇವತ್ತು ಈ ಥರ ಬತ್ತಿ ಅಂದರೆ ನಂದಾದೀಪ ಹಚ್ಚೋದಕ್ಕೆ ದೇವಿ ಮುಂದೆ 3 ದಿನಕ್ಕೆ ನಾನು ಕದಲಿಸೋದು, ದೇವಿನ ವಿಸರ್ಜನೆ ಮಾಡೋದು. 3 ದಿನವೂ ನಂದಾದೀಪ ಹಚ್ಚಬೇಕು ಅಂತ ದೊಡ್ಡದೊಂದು ದೀಪ ತಂದೆ, ಮತ್ತು ನೈವೇದ್ಯಕ್ಕೆ ಬಟ್ಲುಗಳ್ನ ತಂದೆ ಈ ವರ್ಷ. ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ನಂದಾದೀಪ ಹಚ್ತೀನಿ ನಾನು. ದೇವರಿಗೆ ಮಡ್ಲಕ್ಕಿ ನಾನೊಂದು ತಾಮ್ರದ ತಟ್ಟೆಯಲ್ಲಿ ಅಕ್ಕಿ, ವಿಳೆದೆಲೆ, ಅಡಿಕೆ, ಕೊಬ್ಬರಿ, ಉತ್ತುತ್ತೆಣ್ಣು, ಬಳೆ, ಬ್ಲೌಸ್ ಪೀಸು ಇಷ್ಟನ್ನೂ ಇಡ್ತೀನಿ. ಮತ್ತು ಮಡ್ಲಕ್ಕಿ ಅಂದರೆ ದೇವ್ರು ಕೂರಿಸೋದಕ್ಕೆ ಅಕ್ಕಿ ಸಹ ಹಾಕಿಡ್ತಿದ್ದೀನಿ. ನಾನೊಂದು ಸೇರಷ್ಟು ಹಾಕ್ತೀನಿ. ಥರ ಒಂದು ಚಿಕ್ಕದಾಗಿ ಆ ಅಕ್ಕಿ ಮೇಲೆ ರಂಗೋಲಿ ಬಿಟ್ಟು ಇಡ್ತೀನಿ ನಾನು. ಅದ್ರ ಮೇಲೆ ಕಳಸದ ಚೊಂಬಿಡೋದು. ಮಡ್ಲಕ್ಕಿಗೆ ಅರಿಶಿನ, ಕುಂಕುಮ, ಬಳೆ, ಮತ್ತು ಗೌರಿ ಬಾಗ್ನ ಅಂತ ಸಿಗುತ್ತೆ ನಮ್ಮ ಕಡೆ. ಅದರಲ್ಲಿ ಎಲ್ಲ ಥರದ್ದು ಇರುತ್ತೆ ಐಟಮ್ಸು. ಮತ್ತು ಬ್ಲೌಸ್ ಪೀಸು, ವಿಳೆದೆಲೆ, ಅಡಿಕೆ, ಸ್ವಲ್ಪ ದುಡ್ಡು ಇಡ್ತೀವಿ ಅದಕ್ಕೆ. ಉತ್ತುತ್ತೆಣ್ಣು 2 ಉತ್ತುತ್ತೆಣ್ಣು ಇಡ್ತೀವಿ. ಕೊಬ್ಬರಿ ಬಟ್ಲು ಆಫ್ ಮಾಡಿಕೊಂಡು, ಮತ್ತು ಅದಕ್ಕೆ ದಕ್ಷಿಣೆ ಇಟ್ಟು ಇಡ್ತೀವಿ. ಮತ್ತು ದೇವರಿಗೆ ನಾನು 9 ಎಳೆ ಹಾಕ್ತೀನಿ ಅಮ್ಮನವ್ರಿಗೆ. ಇದು ರಾಯರ ಮಠದಲ್ಲಿ ತಂದಿದ್ದಂಥದ್ದು, ತುಂಬ ಚೆನ್ನಾಗಿದೆ ಇದು ಗೆಜ್ಜೋಸ್ತ್ರ. ಇದು ಮತ್ತು ಮನೆ ದೇವ್ರಿಗೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಸ್ನಾನ ಆದಮೇಲೆ ದೇವ್ರ ಫೋಟೋಗಳಿಗೆ, ಬಾಗಿಲಿಗೆ ಎಲ್ಲದಕ್ಕೂ ಹಾಕೋದಕ್ಕೆ. ಪೂಜೆ ಇದಕ್ಕೆ ಮೇಯ್ನು ನಾನು ಕಮಲದ ಬೀಜ ಇಲ್ಲ ಇದು ಹಿತ್ತಾಳೆ ಬಟ್ಲಿಗೆ ಹಾಕಿ ಅಮ್ಮನವ್ರ ಪೂಜೆಗೆ ಇಡ್ತೀನಿ ನಾನು. ಪ್ರತಿ ವರ್ಷವೂ ಇದನ್ನು ಇಡ್ತೀನಿ. ಮತ್ತು ಅರಿಶಿನದ ಕೊಂಬು, ಬಿಳಿ ಸಾಸಿವೆ ಅಂತ ಸಿಗುತ್ತೆ ಅದು, ಮತ್ತು ಎಲ್ಲ ಥರದ್ದು ಇಡ್ತೀನಿ. ಏಲಕ್ಕಿ ಇದನ್ನೆಲ್ಲ ಇಡ್ಬೋದು. ನೋಡಿ, ಈಗಿತ್ತು ನನ್ನ ಫೈನಲ್ ಅಲಂಕಾರ.